ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮದೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರೀತಿ ಸ್ವರೂಪನಾದ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಪರಿಶುದ್ಧ ದಿನಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕರ್ತನೆ ಮತ್ತೊಂದು ಆವರ್ತಿ, ಮತ್ತೊಂದು ಭಾನುವಾರ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮಗೆ ಕೊಟ್ಟಿರುವಂಥ ಈ ಒಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ, ಇಂದಿನ ಆರಾಧನೆಯನ್ನು ಕರ್ತನೆ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವು ಹಾಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆ, ನಾವು ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯ, ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ಆರಾಧನೆಯಲ್ಲಿ ಕರ್ತನೆ ಭಾಗಿಗಳಾಗುವಂಥ ಪ್ರತಿಯೊಬ್ಬರನ್ನು ಕರ್ತನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಈ ಒಂದು ವಾರ ಜೀವಿಸುವುದಕ್ಕೆ ಬೇಕಾಗಿರುವಂಥ ಆತ್ಮಿಕವಾದ ಮನ್ನವನ್ನು ನಿಮ್ಮ ಮಕ್ಕಳಿಗೆ ಕರ್ತನೆ ನಿನ್ನ ದಯಪಾಲಿಸಿಕೊಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ ನಾವು ಪ್ರಾರಂಭಿಸುವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಕರ್ತನೆ ನಾವು ಅನುಭವಿಸುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ. ಹೌದು, ಈ ಬೆಳಗಿನ ಜಾವದಲ್ಲಿ ನಮ್ಮ ನಿರ್ಮಾಣಿಕನಾದಂಥ ದೇವರನ್ನು ಸಾಷ್ಟಾಂಗವೆರಗಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ಲಭಿಸಿರುವಂಥ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈ ಬೆಳಗಿನ ಜಾವದಲ್ಲಿ ಪ್ರಾರಂಭದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಪ್ರಾರಂಭದಲ್ಲಿ, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಇಲ್ಲಿ ಹಾಡುಗಾರನು ಹೇಳುವಂಥದ್ದು, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ನಾಮವಾಗಿದೆ. ಆತನ ನಾಮ ಒಂದು ಮಾತ್ರ ಸ್ತೋತ್ರಕ್ಕೆ ಯೋಗ್ಯವಾಗಿರುವಂಥದ್ದು. ಈ ನಾಮವನ್ನು ನಾವು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ದೇವ ನಿನ್ನ ನಾಮ ದೊಡ್ಡದು, ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಾಮ
ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕರೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಮಹಿಮೆಯೋಳ್ ನೀನು ಬರುವಿ, ನಿನ್ನ ರಾಜವನೇ ನಾಡುವಿ. ಮಹಿಮೆಯೋಳ್ ನೀನು ಬರುವಿ, ನಿನ್ನ ರಾಜವನೇ ನಾಳುವಿ. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವನಾಮ ಕೂಡ ಇರಲು ಈ ನಾಮ ನೀನು ಹೊಂದಿದೆ. ದೇವನಾಮ ಕೂಡ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಹಲ್ಲೆಲೂಯಾ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಈ ಅದ್ಭುತವಾದಂಥ ದೇವರನ್ನು ನಮ್ಮ ಜೀವಿತದಲ್ಲಿ ಕಂಡುಕೊಳ್ಳುವುದಕ್ಕೆ, ಈ ಅದ್ಭುತವಾದಂಥ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಮಯವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಮಹಿಮೆಯೋಳು ನೀನು ಬರುವಿ, ನಿನ್ನ ರಾಜ್ಯವ ನೀನಾಳುವಿ. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ಇಮ್ಮಾನುವೆ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತ್ತು. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜರ ಶಾಪ ನನಗಾಗಿ ತಾಳಿದನು. ಯೇಸು ನನಗಾಗಿ ತಾಳಿದನು.
ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ಆತ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ಯೇಸು ನನಗಾಗಿ ತಾಳಿದನು. ಪಾಪದ ಶಿಕ್ಷೆ ಶಾಶ್ವತ ಮರಣ ದೇವರ ನೇಮಕವೇ. ದಾನ ಧರ್ಮಗಳೊಂದು ಪುಣ್ಯದ ಯಾತ್ರೆ ನಿನ್ನ ಪಾಪ ನೀಗಿಸದು. ನಿನ್ನ ದ್ರೋಹದ ಬದಲಾಗಿಯೇ ತನ್ನ ದೇಹವ ಅರ್ಪಿಸಿದ. ದಿವ್ಯ ರಕ್ತವ ಸುರಿಸಿ ಪಾಪವ ಹರಿಸಿ ಶಿಲುಬೆಯ ಮೇಲೇರಿದ. ಯೇಸು ಶಿಲುಬೆಯ ಮೇಲೇರಿದ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ಆತ ನನಗಾಗಿ ತಾಳಿದನು. ಕರುಣೇಶ ಕರ್ತ ಹೊಸ ಜೀವ ಸತ್ವ ಕೃಪೆಯಿಂದ ಕೊಟ್ಟಾತನೇ. ನೀನು ನಮ್ಮಯ ರಕ್ಷೆ ತಂದೆಯ ಶಿಕ್ಷೆ ಒಟ್ಟಾಗಿ ತಾಳಿದಿರಿ. ದೈವ ಕೋಪಾಗ್ನಿ ತೀರಿಸಿದಿ. ನನ್ನ ಬಿಡುಗಡೆ ಮಾಡಿದಿ. ನಿನ್ನ ಶಾಶ್ವತ ಪ್ರೀತಿ ದೊರೆಯಾದ ರೀತಿ ನನ್ನ ಮೇಲೆ ತೋರಿದಿನಿ. ಪ್ರೀತಿ ನನ್ನ ಮೇಲೆ ತೋರಿದಿನಿ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಷ್ಯಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ಆತ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಜಾರ ತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ಆತ ನನಗಾಗಿ ತಾಳಿದನು. ಹಲ್ಲೆಲೂಯಾ. ದೇವಕುಮಾರ ಮಹಿಮೆಯನ್ನು ಬಿಟ್ಟು ಮನುಷ್ಯಾವತಾರವನ್ನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜರ ಶಾಪ ನನಗಾಗಿ ತಾಳಿದನು. ಯೇಸು ನನಗಾಗಿ ತಾಳಿದನು. ಅಪೊಸ್ತಲನಾದ ಪೌಲನು
ಫಿಲಿಪ್ಪದಲ್ಲಿರುವ ಫಿಲಿಪ್ಪ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಅದರ 5ರಿಂದ 9 ವಾಕ್ಯಗಳಲ್ಲಿ ಈ ರೀತಿ ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 5ನೇ ವಾಕ್ಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಅದಕ್ಕೆ ಆತನು ಕೊಡುವಂಥ ಉದಾಹರಣೆ, ಆತನು ದೇವ ಸ್ವರೂಪನಾಗಿದ್ದರು, ಆತನು ಯೇಸು ಸ್ವಾಮಿ ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. ದೇವರಿಗೆ ಸರಿ ಸಮಾನವಾಗಿರುವ ಪದವಿಯನ್ನು ನಾನು ಬಿಡುವುದಿಲ್ಲ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಆತನು ಶಿಲುಬೆಯ ಮರಣವನ್ನು ಅನುಭವಿಸಿರುವಂಥದ್ದು ಆತನು ಮಾಡಿದಂಥ ಯಾವುದೋ ಒಂದು ಮಹಾದ್ರೋಹಕ್ಕಾಗಿ ಅಲ್ಲ. ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದ್ದು ತನಗೋಸ್ಕರವಾಗಿ ಅಲ್ಲ. ಆತನು ಶಿಲುಬೆಯ ಮರಣವನ್ನು ಅನುಭವಿಸಿರುವಂಥದ್ದು ನಿನಗಾಗಿ, ನನಗಾಗಿ. ಪ್ರಿಯ ದೇವರ ಮಕ್ಕಳೇ, ಈ ದೇವರನ್ನ ನಾವು ಹಾಡಿದ್ವಿ, ಪಾಪದ ಶಿಕ್ಷೆ, ಶಾಶ್ವತ ಮರಣ ದೇವರ ನೇಮಕ, ದಾನ ಧರ್ಮಗಳಿಂದ, ಪುಣ್ಯದ ಯಾತ್ರೆಯಿಂದ ನಿನ್ನ ಪಾಪವನ್ನು ನೀಗಿಸುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ನಮ್ಮ ದ್ರೋಹದ ಫಲವಾಗಿ ಆತನು ತನ್ನ ದೇಹವನ್ನು ಅರ್ಪಿಸಿದ. ಆತನ ಪವಿತ್ರವಾದ ರಕ್ತದಿಂದ ನಮ್ಮ ಪಾಪಗಳಿಗೆ ಪರಿಹಾರವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ಈ ದೇವರ ಸನ್ನಿಧಾನದಲ್ಲಿ ಈ ದೇವರನ್ನು ಆರಾಧಿಸುವುದಕ್ಕೆ ಪ್ರಿಯ ದೇವರ ಮಕ್ಕಳೇ ನಾವು ಸೇರಿ ಬಂದಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನು ನಾವು ಆರಾಧಿಸೋಣ. 2ನೇ ಚರಣದಲ್ಲಿ ನಾವು ನೋಡುತ್ತೇವೆ, ಕರುಣೇಶ ಕರ್ತ ಹೊಸ ಜೀವ ತತ್ವ ಕೃಪೆಯಿಂದ ಕೊಟ್ಟಾತನೆ, ನಮ್ಮಯ ರಕ್ಷೆ ತಂದೆಯ ಶಿಕ್ಷೆ ಒಟ್ಟಾಗಿ ತಾಳಿದೇನೆ, ದೈವ ಕೋಪಾಗ್ನಿಯನ್ನು ತೀರಿಸಿದಿ. ದೇವರಿಂದ ಅಗಲಿ ಹೋದಂಥ ಮನುಷ್ಯನನ್ನು ದೇವರೊಟ್ಟಿಗೆ ಒಟ್ಟಾಗಿ ಸೇರಿಸುವುದಕ್ಕೋಸ್ಕರವಾಗಿ ದೇವರ ಕೋಪಾಗ್ನಿಯನ್ನ ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ಆತನು ತೀರಿಸಿದ್ದಾನೆ, ನಮಗೆ ಬಿಡುಗಡೆಯನ್ನು ಮಾಡಿದ್ದಾನೆ. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಯೋಹಾನನ ಪತ್ರಿಕೆಯಲ್ಲಿ ಯೋಹಾನನು ಹೇಳುವಂಥದ್ದು, ಇವತ್ತು ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಇವಾಗ ನಾವು ದೇವರ ಮಕ್ಕಳಾಗಿರುವಂಥದ್ದು ನಮ್ಮ ಪುಣ್ಯ ಕಾರ್ಯದಿಂದ ಅಲ್ಲ, ನಮ್ಮ ಒಳ್ಳೆತನದಿಂದ ಅಲ್ಲ, ನಮ್ಮ ಕುಟುಂಬದ ಶ್ರೇಷ್ಠತೆಯಿಂದ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಕಾಲ್ವಾರಿಯ ಶಿಲುಬೆಯ ಮರಣದ ಮೂಲಕವಾಗಿ ಇವತ್ತು ನಾನು ನೀವು ದೇವರ ಮಕ್ಕಳಾಗಿದ್ದೇವೆ. ಈ ದೇವರನ್ನು ಆರಾಧಿಸುವಂಥದ್ದು ನಮ್ಮ ಜೀವಿತದಲ್ಲಿ ಅತ್ಯಂತ ಅಮೂಲ್ಯವಾದ, ಶ್ರೇಷ್ಠವಾದ, ಯಾವುದರಿಂದಲೂ ಬದಲಾಯಿಸಲು ಆಗದೇ ಇರುವಂತಹ ಒಂದು ಕಾರ್ಯ ಈ ದೇವರನ್ನು ನಾವು ಆರಾಧಿಸುವಂಥದ್ದು. ಈ ಬೆಳಗಿನ ಜಾವದಲ್ಲಿ ಈ ಕರ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಮಯವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಈ ಬೆಳಗಿನ ಜಾವದಲ್ಲಿ ಒಂದು ಮಲಯಾಳಂ ಹಾಡಿನ 2 ಚರಣವನ್ನು ಮಾತ್ರ ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. എൻ പ്രിയനെ പോൽ സുന്ദരനായാരെയും ഞാനുലകിൽ കാണുന്നില്ല, മേലാലും ഞാൻ കാണുകയില്ല. എൻ പ്രിയനെ പോൽ സുന്ദരനായാരെയും ഞാനുലകിൽ കാണുന്നില്ല, മേലാലും ഞാൻ കാണുകയില്ല.
സുന്ദരന മനോഹര നിന്നെ പിരിഞ്ഞി ലോകേ യാത്ര അകൃതരം ജാരന്മാരെ വാരിക്കുമ്പോ വത്സല മണ്ണെ പ്രതി മാണിക്യം വേടിയുകില്ല ഞാൻ ഈ മണ്ണെ പ്രതി മാണിക്യം വേടിയുകില്ല ഞാൻ സർവാംഗ സുന്ദരൻ തന്നെ എന്നെ വീണ്ടെടുത്തവൻ സർവസുഖ സൗകര്യങ്ങൾ അർപ്പിക്കുന്നേ ഞാൻ സർവാംഗ സുന്ദരൻ തന്നെ എന്നെ വീണ്ടെടുത്തവൻ സർവസുഖ സൗകര്യങ്ങൾ അർപ്പിക്കുന്നേ ഞാൻ സുന്ദരന മനോഹര നിന്നെ പിരിഞ്ഞി ലോകയാത്ര ജാരന്മാരെ വാരിക്കുമോ വത്സല മണ്ണെ പ്രതി മാണിക്യം വേടിയുകില്ല ഞാൻ ഈ മണ്ണെ പ്രതി മാണിക്യം വേടിയുകില്ല ഞാൻ വെള്ളത്തിൻ കോമേള പോലെ മിന്നി വിളങ്ങിടുന്ന ജഡികാസുഖങ്ങളെ ഞാൻ എതിരേൽക്കുകയിൽ വെള്ളത്തിൻ കോമേള പോലെ മിന്നി വിളങ്ങിടുന്ന ജഡികാസുഖങ്ങളെ എതിരേൽക്കുകയിൽ സുന്ദരരാമരുകര നിന്നെ പിരിഞ്ഞി ലോകേ യാത്ര പ്രാകൃതര ചാരന്മാരെ വാരിക്കുമോ വത്സല മണ്ടെ പ്രതി മാണിക്യം വേടിയുകില്ല ഞാനീ മണ്ണെ പ്രതി മാണിക്യം വേടിയുകില്ല ഞാൻ ലോപേമാമെന്നിൽ വർദ്ധിക്കുന്നേ പ്രിയനോടു ചേരുവാൻ നാളുകൾ ഞാൻ എണ്ണി എണ്ണി ജീവിച്ചിടുന്നേ പ്രേമമെന്നിൽ വർദ്ധിക്കുന്നേ പ്രിയനോടു ചേരുവാൻ നാളുകൾ ഞാൻ എണ്ണി എണ്ണി ജീവിച്ചിടുന്നേ സുന്ദരന മനോഹര നിന്നെ പിരിഞ്ഞി ലോകയാത്ര പ്രാകൃതര വാരിക്കുമോ വത്സലായി മണ്ടെ പ്രതി വാടിക്കം വേടിയുകില്ല ഞാൻ ഈ മണ്ണെ പ്രതി മാണിക്യം വേടിയുകില്ല ഞാൻ ഈ മണ്ണെ പ്രതി മാണിക്യം വേടിയുകില്ല ഞാൻ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ. ಹಾಡುಗಾರನು ಹಾಡುವಂಥದ್ದು ನನ್ನ ಪ್ರಿಯನ ಹಾಗೆ ಮನೋಹರನನ್ನ ಈ ಲೋಕದಲ್ಲಿ ನಾನು ಬೇರೆ ಯಾರನ್ನು ಕಾಣುವುದಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಒಂದು ಕೀರ್ತನಾ ಭಾಗವನ್ನು ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಇವತ್ತು ಓದುವಂಥ ಕೀರ್ತನೆಗಳು 46. ಕೀರ್ತನೆ 46, ಸ್ಯಾಮ್ಸ್ 46, 46ನೇ ಕೀರ್ತನೆಯನ್ನು ವಾಕ್ಯ ಪ್ರತಿತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಸ್ಯಾಮ್ಸ್ ನಂಬರ್ 46 ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಸಮುದ್ರವು ಘೋಷಿಸುತ್ತಾ ನೋರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ್ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ.
ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿ ಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಯಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿ ಬಿಟ್ಟಿದ್ದಾನೆ. Be still and know that I am God. I will be exalted among the nations. I will be exalted in the earth. ಕೊನೆಯ ವಾಕ್ಯವನ್ನು ಸೇರಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ್ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಾಲೆಲೂಯಾ. ಈ ಪರಿಶುದ್ಧ ದಿನಕ್ಕಾಗಿ ಮತದಾವರ್ತಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರತ್ಯೇಕವಾಗಿ ಇವತ್ತು ನಾವು ಈ ಅಕ್ಟೋಬರ್ ತಿಂಗಳಿನ 25ನೇ ತಾರೀಕಿಗೆ ನಾವು ಸೇರಿ ಬಂದಿದ್ದೇವೆ. ಈ ಅಕ್ಟೋಬರ್ ತಿಂಗಳಿನ ಪ್ರಾರಂಭ ದಿನದಿಂದ ಇದುವರೆಗೂ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಕೀರ್ತನೆ 103 ಅದರ 1ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ಸಂದರ್ಭ, ಈ ಒಂದು ಅವಕಾಶ, ಈ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಪ್ರತಿಯೊಬ್ಬ ದೇವರ ಮಕ್ಕಳ ಆದ್ಯ ಕರ್ತವ್ಯವಾಗಿರಬೇಕು. ನಾವು ಇಂದು ಓದಿದಂಥ ಕೀರ್ತನೆಗಳು, ಕೀರ್ತನೆ 46ನೇ ಕೀರ್ತನೆ 11 ವಾಕ್ಯಗಳನ್ನು ಒಳಗೊಂಡಿರುವಂತಹ ಈ ಕೀರ್ತನೆಯಲ್ಲಿ ದೇವರನ್ನು ಸ್ತುತಿಸುವಂಥದರ ಕುರಿತಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ 7 ಮತ್ತು 11ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ್ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 11ನೇ ವಾಕ್ಯದಲ್ಲಿಯೂ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ್ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ಈ ಒಂದು ಕೀರ್ತನೆ ನಮಗೆ ನಮ್ಮ ಜೀವಿತದಲ್ಲಿ ಧೈರ್ಯವನ್ನು, ಈ ಒಂದು ಕೀರ್ತನೆ ನಮ್ಮ ಜೀವಿತದಲ್ಲಿ ಆದರಣೆಯನ್ನು, ಈ ಒಂದು ಕೀರ್ತನೆ ನಮ್ಮ ಜೀವಿತದಲ್ಲಿ ಉತ್ತೇಜನವನ್ನು ಕೊಡುವಂಥ ಕೀರ್ತನೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಪ್ರತ್ಯೇಕವಾಗಿ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕರು ಎಂಬುದಾಗಿ. ಇದು ಕೋರಹಿಯರ ಒಂದು ಕೀರ್ತನೆ, ಅಂದರೆ ಕೋರಹನ ಮಕ್ಕಳು ಬರೆದಿರುವಂಥ ಒಂದು ಕೀರ್ತನೆ ಆಗಿದೆ. ಸೊ ಇವರು ಹೇಳುವಂಥದ್ದು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಮ್ಮ ಆಶ್ರಯ ಯಾರಾಗಿದ್ದಾರೆ? ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ದೇವರ ಮಕ್ಕಳಾಗಿರುವಂಥವರು ಕೇಳಿಕೊಳ್ಳಬೇಕಾಗಿರುವಂಥ ಒಂದು ಪ್ರಶ್ನೆ, ನಮ್ಮ ಆಶ್ರಯ ಯಾರಾಗಿದ್ದಾರೆ? ಯೆರೆಮೀಯ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಮನುಷ್ಯ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನ ತನ್ನ ಭುಜಬಲವೆಂದು ತಿಳಿದ ಮನುಷ್ಯನು ಶಾಪಗ್ರಸ್ತನು. ಈ ಲೋಕದಲ್ಲಿರುವಂತಹ ಯಾವುದೋ ಒಂದು ವಸ್ತುವಿನ ಮೇಲೆ, ಈ ಲೋಕದಲ್ಲಿರುವಂಥ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ, ಈ ಲೋಕದಲ್ಲಿರುವಂಥ ಆಸ್ತಿ ಅಂತಸ್ತುಗಳ ಮೇಲೆ ಭರವಸವಿಡುವಂಥ ಮನುಷ್ಯನು, ಸತ್ಯವೇದ ಹೇಳುವಂಥದ್ದು, ಅವನು ಶಾಪಗ್ರಸ್ತನು. ಲೋಕ ಹೇಳುವಂಥದ್ದು, ಲೋಕದಲ್ಲಿ ಐಶ್ವರ್ಯವಿರುವಂಥ ವ್ಯಕ್ತಿ, ಲೋಕದಲ್ಲಿ ಅಧಿಕಾರವಿರುವಂಥ ವ್ಯಕ್ತಿ, ಲೋಕದಲ್ಲಿ ಅನೇಕ ವಿಧವಾದಂಥ ಕಾರ್ಯಗಳು ಇರುವಂಥ ವ್ಯಕ್ತಿ ಧನ್ಯನು ಎಂಬುದಾಗಿ ಹೇಳುವಾಗ, ಸತ್ಯವೇದ ಹೇಳ್ತಾ ಇದೆ, ಈ ಕಾರ್ಯಗಳು ಇರುವಂಥ ವ್ಯಕ್ತಿ ಅಲ್ಲ ಧನ್ಯನು, ಬದಲಾಗಿ ಅವನು ಶಾಪಗ್ರಸ್ತನು. ಆದರೆ ಇಲ್ಲಿ ಕೀರ್ತನೆಗಾರರು ಹೇಳುವಂಥದ್ದು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅದರ ಮುಂದಿನ ಭಾಗದಲ್ಲಿ, ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಈ ಒಂದು ಕೀರ್ತನೆಯನ್ನ
ಮಾರ್ಟಿನ್ ಲೂಥರ್ ಅವರ ಕೀರ್ತನೆ ಎಂಬುದಾಗಿ ಕರೀತಾರೆ. ಯಾಕೆಂದರೆ ಮಾರ್ಟಿನ್ ಲೂಥರ್ ಅವರು ಈ ಕೀರ್ತನೆಯನ್ನು ಬಹಳವಾಗಿ ಅದನ್ನು ಇಷ್ಟಪಟ್ಟಿರುವಂಥ ಒಂದು ಕೀರ್ತನೆಯಾಗಿದೆ. ಆದುದರಿಂದ ಇದನ್ನು ಮಾರ್ಟಿನ್ ಲೂಥರ್ ಅವರ ಕೀರ್ತನೆ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಇದು ಕೇವಲ ಮಾರ್ಟಿನ್ ಲೂಥರ್ ಅವರ ಕೀರ್ತನೆಗಳು ಮಾತ್ರವಲ್ಲ, ಇದು ಕೇವಲ ಓದಿರುವಂಥ ನನ್ನ ಕೀರ್ತನೆ ಅಲ್ಲ. ಈ ಕೀರ್ತನೆ ಪ್ರತಿ ದೇವರ ಮಕ್ಕಳ ಕೀರ್ತನೆಯಾಗಿದೆ. ಇಲ್ಲಿ ಹೇಳುವಂಥದ್ದು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅಲ್ಲಿಗೆ ನಿಲ್ಲಿಸಲಿಲ್ಲ. ಆತನು ಇಕ್ಕಟ್ಟಿನಲ್ಲಿ, ಲೋಕದಲ್ಲಿರುವಂಥ ಯಾವ ವ್ಯಕ್ತಿ, ನೀನು ಪ್ರೀತಿಸುವಂಥ ಯಾವ ವ್ಯಕ್ತಿಯೋ ನಿನ್ನ ಜೀವಿತದಲ್ಲಿ ಸೋಲುಗಳು ಸಂಭವಿಸುವಾಗ ನೀನು ಅರಿಯದೆ ನಿನ್ನನ್ನು ಬಿಟ್ಟು ದೂರ ಹೋಗ್ತಾರೆ. ಸತ್ಯವೇದದಲ್ಲಿ ಹೇಳ್ತವೆ, ಬಡವನಿಗೆ ಇರುವ ಸ್ನೇಹಿತನು ದೂರ ಹೋಗ್ತಾನೆ, ಶ್ರೀಮಂತರಿಗೆ ಅನೇಕ ಸ್ನೇಹಿತರು ಇರ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಸತ್ಯವೇದವೇ ಹೇಳ್ತಾ ಇದೆ. ಬಿಕಾಸ್ ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಇದು ದೇವರ ವಾಕ್ಯ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಯಾವ ಯಾವ ಕಾರ್ಯಗಳು ಸಂಭವಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಬರೆದಿರುವಂಥದ್ದು ಸತ್ಯವೇದ. ಆ ಸತ್ಯವೇದ ಹೇಳುವಂಥದ್ದು, ಶ್ರೀಮಂತರಿಗೆ ಅನೇಕ ಮಂದಿ ಸ್ನೇಹಿತರು, ಬಡವನಿಗೆ ಇರುವ ಸ್ನೇಹಿತರು ದೂರ ಹೋಗ್ತಾರೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಆತನು ಯಾರು? ಆತನು ದೇವರು, ಸರ್ವಶಕ್ತನಾದ ದೇವರು. ಇಕ್ಕಟ್ಟಿನಲ್ಲಿ ನನಗೆ ಅಲ್ಲ, ನಮ್ಮೆಲ್ಲರಿಗೂ ಆತನು ವಿಶೇಷ ಸಹಾಯಕನು ಎಂಬುದಾಗಿ 2 ಮತ್ತು 3 ವಾಕ್ಯಗಳು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನನಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಇಂದಿನ ಪರಿಸ್ಥಿತಿಯನ್ನು ನಾವು ನೋಡುವಂಥ 3ನೇ ವಾಕ್ಯದಲ್ಲಿ, ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಐ ಆಮ್ ನಾಟ್ ಫಿಯರ್, ನನಗೆ ಭಯವಿಲ್ಲ, ಕಾರಣ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾರೆ. ಅದರ 7ನೇ ವಾಕ್ಯದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ನಿನ್ನ ಜೀವಿತದಲ್ಲಿ ಸಂಭವಿಸುವಂತಹ ಯಾವುದೇ ಕಾರ್ಯಗಳಾಗಿರ್ಬೋದು, ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಆತನ ದೋಣಿಯಲ್ಲಿ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಬಿರುಗಾಳಿ ಬೀಸಿತು. ಶಿಷ್ಯರು ಆತನನ್ನು ಎಬ್ಬಿಸಿ ಈ ರೀತಿ ಹೇಳ್ತಾ ಇದ್ದಾರೆ, ಗುರು, ನಾವು ನಾಶವಾಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನು ಸಮುದ್ರವನ್ನು ಗಾಳಿಯನ್ನು ಗದರಿಸಿದನು. ನನ್ನ ಜೀವಿತದಲ್ಲಿ ಬಿರುಗಾಳಿಗಳು ಎದ್ದೇಳುವಂಥದ್ದು ಸಹಜ. ದೇವರ ಮಕ್ಕಳಿಗೆ ಇರುವಂಥ ಪ್ರತ್ಯೇಕತೆ, ಈ ಬಿರುಗಾಳಿಯ ಮಧ್ಯದಲ್ಲಿಯೂ ದೇವರ ಮಕ್ಕಳು, ನಿಜವಾಗಿರುವಂಥ ದೇವರ ಮಕ್ಕಳು, ಸತ್ಯವಾಗಿರುವಂಥ ದೇವರ ಮಕ್ಕಳು ದೃಢವಾಗಿ ನಿಲ್ಲುವಂಥವರಾಗಿರುತ್ತಾರೆ. ಸೊ ಈ ಬೆಳಗಿನ ಜಾವದಲ್ಲಿ ಅದರ 10ನೇ ವಾಕ್ಯ, ಬಿಡಿರಿ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ದ ಲಾರ್ಡ್. ಬಿಡಿರಿ, ನಾನೇ ದೇವರೆಂದು ತಿಳಿದುಕೊಳ್ಳಿರಿ. ಈ ಕೋಲಾಹಲಗಳ ಮಧ್ಯದಲ್ಲಿ, ಈ ಅಲ್ಲಕಲ್ಲೋಲಗಳ ಮಧ್ಯದಲ್ಲಿ ದೇವರಾತ್ಮನು ನಮಗೆ ಕೊಡುವಂತಹ ಬುದ್ಧಿ ಉಪದೇಶ, ಬಿ ಸ್ಟಿಲ್. ಇಸಾಕನಿಗೆ ಸರ್ವಶಕ್ತನಾದ ದೇವರು ಹೇಳಿದಂಥ ಒಂದು ಮಾತು, ದೇಶದಲ್ಲಿ ಬರಗಾಲದ ಸಂದರ್ಭದಲ್ಲಿ ಇಸಾಕನು ಐಗುಪ್ತ ದೇಶಕ್ಕೆ ಇಳಿದು ಹೋಗುವುದಕ್ಕೆ ತೀರ್ಮಾನಿಸಿದ ಕಾರಣ, ತನ್ನ ತಂದೆ ಒಂದು ಕಾಲದಲ್ಲಿ ಇಳಿದು ಹೋಗ್ಬಿಟ್ಟಿದ್ದ ದೇಶದಲ್ಲಿ ಬರಗಾಲ ಇದ್ದಂಥ ಸಂದರ್ಭದಲ್ಲಿ.
ಅದೇ ಹೆಜ್ಜೆಯನ್ನ ಹಿಂಬಾಲಿಸುವುದಕ್ಕೆ ಇಸಹಾಕನು ತೀರ್ಮಾನ ಮಾಡ್ದ. ಆದ್ರೆ ದೇವರು ಹೇಳ್ದ, ಇಸಹಾಕನೇ, ಈ ಬರಗಾಲದಲ್ಲಿ ನೀನು ಇರುವಂತ ಜಾಗದಲ್ಲಿ ಬೀಜವನ್ನ ಬಿತ್ತು. ಸತ್ಯವೇದ ಹೇಳ್ತಾ ಇದೆ, ಇಸಹಾಕನು ಆ ಬರಗಾಲದಲ್ಲಿ ಬೀಜವನ್ನ ಬಿತ್ತಿದ, 100ರಷ್ಟು ಫಲವನ್ನ ಕೊಯ್ದನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಈ ದೇವರು ಆಶ್ರಯ ದುರ್ಗವಾಗಿದ್ದಾನ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕ ವಿಚಾರಗಳಲ್ಲಿ ನಾವು ಗಲಿಬಿಲಿಗೊಂಡವರಾಗಿ ಮುಂದೆ ಹೋಗುವವರಾಗಿದ್ದೇವೆ. ಯೇಸು ಸ್ವಾಮಿ ಮಾರ್ತಳಿಗೆ ಹೇಳಿದಂಥ ಒಂದು ಮಾತು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಚಾರದಿಂದ ಗಲಿಬಿಲಿಗೊಂಡಿದ್ದೀಯ, ಒಂದು ಮಾತ್ರ ಸಾಕು, ಮರಿಯಳು ಆ ಒಳ್ಳೆಯ ಭಾಗವನ್ನ ಆರಿಸಿಕೊಂಡಳು. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಆರಿಸುವಿಕೆ ನಮ್ಮ ಕೈಯಲ್ಲಿದೆ. ಆರಿಸುವಿಕೆ ನಮ್ಮ ಕೈಯಲ್ಲಿದೆ. ಮರಿಯಳು ಅನೇಕ ವಿಚಾರದಿಂದ ಗಲಿಬಿಲಿಗೊಂಡಿರುವಾಗ ಅದೇ ಕುಟುಂಬದಲ್ಲಿ, ಅದೇ ಮನೆಯಲ್ಲಿ ವಾಸಿಸುತ್ತಿರುವಂತಹ ಮಾರ್ತಳು ಗಲಿಬಿಲಿಗೊಂಡಿರುವಾಗ ಅದೇ ಕುಟುಂಬದಲ್ಲಿ, ಅದೇ ಮನೆಯಲ್ಲಿ ವಾಸಿಸುವಂತ ಮರಿಯಳು ಒಳ್ಳೆಯ ಭಾಗವನ್ನು ಆರಿಸಿಕೊಂಡಳು. ಅವಳು ಆರಿಸಿಕೊಂಡಂತ ಭಾಗ ಏನು ಗೊತ್ತಾ? ಪ್ರಭುವಿನ ಪಾದ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುವಂಥದ್ದು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕ್ರೈಸ್ತರು ಅನೇಕ ವಿಚಾರದಲ್ಲಿ ಗಲಿಬಿಲಿಗೊಂಡಿದ್ದಾರೆ. ಆದರೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಗದೆ ಹೋಗಿದ್ದಾರೆ. ಆದರೆ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ನಮಗೆ ಎಚ್ಚರಿಕೆ ಪಡಿಸುವಂಥದ್ದು, ಬಿ ಸ್ಟಿಲ್. ಈ ಕೋಲಾಹಲದ ಮಧ್ಯದಲ್ಲಿ, ಈ ಅಲ್ಲಕಲ್ಲೋಲದ ಮಧ್ಯದಲ್ಲಿ ಬಿ ಸ್ಟಿಲ್. ಒಂದು ನಿಮಿಷ ನಿಲ್ಲಿ. ಅನೇಕ ವರ್ಷಗಳ ಹಿಂದೆ 2009ರಲ್ಲಿ ನನ್ನ ಜೀವಿತದಲ್ಲಿ ಆದಂಥ ಒಂದು ಕಾರ್ಯ. ನಾನು ಒಂದು ವಿಚಾರದಕ್ಕೋಸ್ಕರವಾಗಿ ಬಹಳವಾಗಿ ಓಡಾಡ್ತಾ ಇದ್ದೆ, ಒಂದು ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ. ಒಂದು ದಿನ ಬೆಳಗ್ಗೆ ದೇವರು ನನ್ನೊಟ್ಟಿಗೆ ಮಾತನಾಡಿದ. ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಬಂತು, ಇಷ್ಟೆಲ್ಲ ಓಡಾಡಿದೆ, ಇಷ್ಟೆಲ್ಲ ನೀನು ಮಾಡಿದೆ, ವಾಟ್ ಇಸ್ ದ ರಿಸಲ್ಟ್ ಏನು? 0. ಏನೂ ಆಗಲಿಲ್ಲ. ದಟ್ ಡೇ, ಅವತ್ತು ಬೆಳಗ್ಗೆ ನಾನು ಹೋಗಬೇಕಾಗಿರುವಂಥ ಜಾಗಕ್ಕೆ ಹೋಗದೆ ನನ್ನ ಕೋಣೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದೆ. ಅದುವರೆಗೂ ನಡೆಯದೇ ಇದ್ದಂಥ ಕಾರ್ಯವನ್ನು ಆ ದಿನ ದೇವರು ನಡೆಸಿಕೊಟ್ಟ. ಅವತ್ತು ನನಗೆ ಗೊತ್ತಾಯಿತು ಈ ವಾಕ್ಯದ ಮಹತ್ವ ಏನೆಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ಬಿ ಸ್ಟಿಲ್, ಬಿ ಸ್ಟಿಲ್. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಕೆಲವು ಸಾರಿ ಶಾಂತವಾಗಿ ಕಾಯ್ದುಕೊಂಡಿರುವಂಥದ್ದು ಬಹಳ ಮುಖ್ಯ. ಸೊ ಇವತ್ತು ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯ ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂಥದ್ದು. ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂಥದ್ದು, ರೀಡಿಸ್ಕವರಿಂಗ್ ಅವರ್ ಫೇತ್ ಎಂಬ ವಿಚಾರವಾಗಿ ಅಲ್ಪ ನಿಮಿಷ ದೇವರ ವಾಕ್ಯದ ಮೂಲಕವಾಗಿ ಮಾತನಾಡುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳುವುದಕ್ಕೆ ಬಯಸ್ತೇನೆ. ನಮ್ಮನ್ನು, ನಮ್ಮ ಜೀವಿತವನ್ನು ನೋಡಿ ನಮ್ಮ ಕರ್ತನು ಹೇಳುವಂಥ ಮಾತು ಏನಾಗಿರ್ಬೋದು? ನಮ್ಮನ್ನು,
ನಮ್ಮ ಜೀವಿತವನ್ನು ನೋಡಿ ನಮ್ಮ ಕರ್ತನು ಹೇಳುವಂಥ ಮಾತು ಏನಾಗಿರಬಹುದು? ನಾವು ಬಾಹ್ಯವಾಗಿ ದೇವರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ, ಈಗಲೂ ಮಾಡುತ್ತಿದ್ದೇವೆ, ಮುಂದೆ ಮಾಡುವುದಕ್ಕೂ ನಾವು ಹಲವು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಮತ್ತೊಂದು ಆವರ್ತಿ ಹೇಳ್ತೇನೆ, ನಾವು ಬಾಹ್ಯವಾಗಿ ದೇವರಿಗಾಗಿ ಮಾಡುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ, ಈಗ ಮಾಡ್ತಾ ಇದ್ದೇವೆ, ಮುಂದೆ ಮಾಡುವುದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಸಿದ್ಧಪಡಿಸಿಟ್ಟುಕೊಂಡಿದ್ದೇವೆ. ಆದರೆ ಎಂದಾದರೂ ನಾವು ಯೋಚಿಸಿದ್ದೇವಾ, ದೇವರು ನನ್ನ ಕುರಿತಾಗಿ, ನನ್ನ ಜೀವಿತದ ಕುರಿತಾಗಿ ಹೇಳುವಂಥ ಮಾತು ಏನಾಗಿರಬೇಕು, ಏನಾಗಿರಬಹುದು? ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ಅದರ 21 ಮತ್ತು 23 ವಾಕ್ಯದಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 21ನೇ ವಾಕ್ಯ ಮತ್ತು 23ನೇ ವಾಕ್ಯ. ಇಲ್ಲಿ ಬರೆದಿರುವಂತಹ ಮಾತೇನೆಂದರೆ, ಬಲ ನಂಬಿಗಸ್ತನಾದ ಆಳು, ನೀನು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಇದೇ ವಾಕ್ಯವನ್ನ 23ನೇ ವಾಕ್ಯದಲ್ಲೂ ಇದೇ ಮಾತುಗಳನ್ನು, ಇದೇ ಶಬ್ದಗಳನ್ನು, ಇದೇ ಪದಗಳನ್ನು ನಾವು 23ನೇ ವಾಕ್ಯದಲ್ಲಿಯೂ ನಾವು ನೋಡುವವರಾಗಿದ್ದೇವೆ. ಇಲ್ಲಿ ನಮಗೆ ಇದರ ಹಿನ್ನೆಲೆ ತಿಳಿದಿರುವಂಥದ್ದಾಗಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಹೇಳಿದಂಥ ಮಾತು. ಒಂದು 5 ತಲಾಂತನ್ನ ಕೊಟ್ಟಂತ ವ್ಯಕ್ತಿ 5 ತಲಾಂತನ ಸಂಪಾದಿಸಿದಾಗ ಅವನಿಗೆ ಅವನ ಯಜಮಾನನು ಹೇಳಿದಂಥ ಮಾತು, ಬಲ ನಂಬಿಗಸ್ತನಾದ ಆಳು. ಎರಡನೇದಾಗಿ 3 ತಲಾಂತನ್ನ ಪಡ್ಕೊಂಡಂತ ವ್ಯಕ್ತಿ 3 ತಲಾಂತನ್ನ ಸಂಪಾದಿಸಿದಾಗ ಅವನಿಗೂ ಹೇಳಿದಂತ ಮಾತು, ಬಲ ನಂಬಿಗಸ್ತನಾದ ಆಳು. ಅಂದ್ರೆ ದೇವರು ನಮಗೆ ಕೊಟ್ಟಿರುವಂತ ತಲಾಂತುಗಳನ್ನ, ನಾನು ಕಳೆದ ವಾರ ಹೇಳಿದ್ದೆ, ದೇವರು ನಮಗೆ ಕೊಡದೇ ಇರುವಂತಹ ತಲಾಂತುಗಳ ವಿಚಾರವಾಗಿ ಪ್ರಶ್ನೆ ಕೇಳುವುದಿಲ್ಲ, ಆದರೆ ಕೊಟ್ಟಿರುವಂತಹ ತಲಾಂತುಗಳ ವಿಚಾರದಲ್ಲಿ ಆತನು ಪ್ರಶ್ನೆ ಕೇಳುವ ಲೆಕ್ಕವನ್ನು ಕೇಳುವಂತವನೇ. ಆದರೆ ಈ ಒಬ್ಬನು 5 ತಲಾಂತನ ಸಂಪಾದನೆ ಮಾಡ್ದ, ಒಬ್ಬನು 3 ತಲಾಂತನ ಸಂಪಾದನೆ ಮಾಡ್ದ. ಅದು ಅವರವರ ಯೋಗ್ಯತೆಗೆ, ಅವರವರ ಇದಕ್ಕೆ ಅನುಗುಣವಾಗಿ, ಕೆಪಾಸಿಟಿಗೆ ಅನುಗುಣವಾಗಿ. ಆದರೆ ಇಬ್ಬರಿಗೂ ಹೇಳಿದಂಥ ಮಾತು, ಬಲ ನಂಬಿಗಸ್ತನಾದ ಆಳು. ನಂತರವಾಗಿ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂತ ಒಬ್ಬ ವ್ಯಕ್ತಿಯ ಕುರಿತಾಗಿ, ಇಬ್ಬರು ವ್ಯಕ್ತಿಯ ಕುರಿತಾಗಿ ಹೇಳಿರುವಂಥ ಮಾತು, ಬಲ ನಂಬಿಗಸ್ತನಾದ ಆಳು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ಅದರ 1ರಿಂದ 7 ವಾಕ್ಯಗಳನ್ನು ಓದುವಾಗ, ಎಫೆಸದಲ್ಲಿರುವಂಥ ಸಭೆಯ ದೂತನಿಗೆ ಸರ್ವಶಕ್ತನಾದ ದೇವರು ಬರೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರ ಪವಿತ್ರಾತ್ಮನು ಯೋಹಾನನ ಮೂಲಕವಾಗಿ ಎಫೆಸದಲ್ಲಿರುವಂತಹ ಸಭೆಯ ದೂತನಿಗೆ ಬರೆಯುವುದೇನೆಂದರೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ
ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಬಹಳ ಗಮನಿಸಬೇಕಾಗಿರುವಂಥ ವಾಕ್ಯ ಪ್ರಯೋಗ. ಮೊದಲು ಮಾಡುತ್ತಿದ್ದಂಥ ಕೃತ್ಯಗಳನ್ನು ಮಾಡದೆ ಹೊಸ ಕಾರ್ಯಗಳನ್ನು, ಬೇರೆ ಕಾರ್ಯಗಳನ್ನು ಮಾಡ್ತಾ ಹೋದರೆ ಮೊದಲು ಮಾಡ್ತಿದ್ದಂಥ ಕೃತ್ಯಗಳು ಲೆಕ್ಕಕ್ಕೆ ಬರೋದಿಲ್ಲ. ಮೊದಲು ನೀನು ಯಾವ ಕಾರ್ಯವನ್ನ ಮಾಡ್ತಾ ಇದ್ದೀಯೋ ಅದೇ ಕಾರ್ಯವನ್ನ ನಮ್ಮ ಜೀವಿತದ ಕೊನೆಯ ತನಕ ಮಾಡುವಂಥವರಾಗಿರಬೇಕು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. 7ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಇಲ್ಲಿ 2 ವಿಚಾರಗಳನ್ನು ನಾವು ನೋಡುತ್ತೇವೆ. ಒಬ್ಬನೇ ದೇವರು 2 ವ್ಯತ್ಯಸ್ತಕರವಾದ ವರದಿಗಳನ್ನು ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಒಂದು, ಬಲ ನಂಬಿಗಸ್ತನಾದ ಆಳು. 2ನೆಯ ಭಾಗದಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಈಗ ನನ್ನ ಪ್ರಶ್ನೆ, ನಮ್ಮನ್ನು, ನಮ್ಮ ಜೀವಿತವನ್ನು ನೋಡಿ ನಮ್ಮ ಕರ್ತನು ಹೇಳುವಂತ ವರದಿ ಏನಾಗಿರಬಹುದು? ನಮ್ಮ ಕ್ರೈಸ್ತ ಜೀವಿತ ಅದು ಹೇಗಿರಬೇಕೆಂಬುದಾಗಿ ನಾವು ನೋಡುವಾಗ ಅದು ದಿನಪ್ರತಿ ಬೆಳವಣಿಗೆಯನ್ನ ಪಡೆಯುವಂತ ಜೀವಿತವಾಗಿರಬೇಕು. ನಮ್ಮ ಕ್ರೈಸ್ತ ಜೀವಿತ ದಿನಪ್ರತಿ ಬೆಳವಣಿಗೆಯನ್ನ ಪಡೆಯುವಂತ ಜೀವಿತವಾಗಿರಬೇಕು. ಕ್ರೈಸ್ತ ಜೀವಿತ ಕೇವಲ ಭಾನುವಾರದ ಜೀವಿತವಲ್ಲ. ಅನೇಕರಿಗೆ ತಾವು ಕ್ರೈಸ್ತರು ಎಂಬುದಾಗಿ ಆ ಒಂದು ಯೋಚನೆ ಬರುವಂಥದ್ದು ಭಾನುವಾರ ಬರುವಂಥ ಸಂದರ್ಭದಲ್ಲಿ. ಕ್ರೈಸ್ತ ಜೀವಿತ ವರ್ಷದ 366 ದಿನದಲ್ಲಿ ಕೇವಲ 52 ದಿನದ ಜೀವಿತವಲ್ಲ, ಅಂದ್ರೆ 52 ಭಾನುವಾರದ ಜೀವಿತವಲ್ಲ. ಇನ್ನು ಕೆಲವರಿಗೆ ತಾವು ಕ್ರೈಸ್ತರು ಎಂಬುದಾಗಿ ಗೊತ್ತಾಗುವಂಥದ್ದು ಡಿಸೆಂಬರ್ 25ಕ್ಕೆ ಮಾತ್ರ. ಕ್ರೈಸ್ತ ಜೀವಿತ ಡಿಸೆಂಬರ್ 25ರ ಜೀವಿತವಲ್ಲ. ನಮ್ಮ ಕ್ರೈಸ್ತ ಜೀವಿತ 40 ದಿನದ ಉಪವಾಸದ ಜೀವಿತವಲ್ಲ. ಕೆಲವರಿಗೆ ಆ 40 ಆ ಪರ್ಟಿಕ್ಯುಲರ್ ಡೇಸ್ ಬರುವಂಥ ಸಂದರ್ಭದಲ್ಲಿ ಮಾತ್ರ ಜ್ಞಾಪಕ ಬರ್ತದೆ, ಓ ನಾವು ಕ್ರೈಸ್ತರು ಎಂಬುದಾಗಿ. ಕ್ರೈಸ್ತ ಜೀವಿತ ದಿನಂಪ್ರತಿ ಬೆಳೆಯುವಂಥ ಜೀವಿತ. ನಾವು ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂಥ ಸಮಯ ಇವತ್ತು. ಓಷಯ ಪ್ರವಾದನ ಪುಸ್ತಕ 6ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ಓಷಯ ಪ್ರವಾದಿ ಎಫ್ರಾಯಿಮನ ಕುರಿತಾಗಿ, ಯಹೂದದ ಕುರಿತಾಗಿ ಹೇಳುವಂತ ಪ್ರವಾದನ ಮಾತುಗಳು. ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಎಫ್ರಾಯಿಮ್ ಅಂದರೆ ಇಸ್ರಾಯೇಲರೇ, 10 ಗೋತ್ರದವರೇ, ನಿಮ್ಮನ್ನು ನಾನು ಹೇಗೆ ತಿದ್ದಲಿ? ಯಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ಅಲ್ಲಿ 10, ಯಹೂದ 2, 12 ಗೋತ್ರ. ಇಸ್ರಾಯೇಲರ 12 ಗೋತ್ರವನ್ನು ನೋಡಿ ಸರ್ವಶಕ್ತನಾದ ದೇವರು ಓಷಯ ಪ್ರವಾದಿಯ ಮೂಲಕವಾಗಿ ಕೇಳುವಂತ ಪ್ರಶ್ನೆ, ನಿನ್ನನ್ನು ಹೇಗೆ ತಿದ್ದಲಿ, ನಿನ್ನನ್ನು ಹೇಗೆ ಸರಿ ಮಾಡಲಿ?
ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿರುವಂಥದ್ದು, ನಿಮ್ಮ ಭಕ್ತಿಯು ಪ್ರಾಂತಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಇದು ಕೇವಲ ಎಫ್ರಾಯಿಮರ ಬರೆದಿರುವಂಥದ್ದು, ಇದು ನಮ್ಮೆಲ್ಲರ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳುವಂತ ಮಾತು. ಎಫ್ರಾಯಿಮೇ, ನಿನ್ನನ್ನು ನಾನು ಹೇಗೆ ಚಿತ್ತಲಿ, ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ. ಯಾಕೆಂದರೆ ನಿಮ್ಮ ಭಕ್ತಿ, ನಮ್ಮ ಭಕ್ತಿ ಪ್ರಾಂತಕಾಲದ ಮೋಡಕ್ಕೂ. ಮೋಡ ನೋಡಿದ್ರೆ, ಪ್ರತ್ಯೇಕವಾಗಿ ನಮ್ಮ ಬೆಂಗಳೂರಲ್ಲಿ ನಾವು ಮೋಡ ನೋಡಿದ್ರೆ ಇನ್ನೇನು ಮಳೆ ಬಂದೇ ಬಿಡುತ್ತೇನೋ ಅನಿಸ್ಬಿಡುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಅದು ಮಾಯವಾಗಿ ಹೋಗ್ಬಿಡ್ತದೆ. ಆಮೇಲೆ ಮಾಯವಾಗುವ ಇಬ್ಬನಿಗೂ ಸಮಾನ. ಬೆಳಗ್ಗೆ ನೋಡೋ ಒಳ್ಳೆ ಮಂಜು ಇರ್ತದೆ, ಆದರೆ ಸೂರ್ಯನ ಕಿರಣಗಳು ಬರುವಂಥ ಸಂದರ್ಭದಲ್ಲಿ ಇಬ್ಬನಿ ಮಾಯವಾಗಿ ಹೋಗ್ಬಿಡ್ತದೆ. ಇದು ಸರ್ವಶಕ್ತನಾದ ದೇವರು ಎಫ್ರಾಯಿಮರ ಕುರಿತಾಗಿ, ಯಹೂದದ ಕುರಿತಾಗಿ ಹೇಳುವಂತ ಮಾತು. ನಾವು ದಿನಂಪ್ರತಿ ಬೆಳೆಯುವವರಾಗಿರಬೇಕು. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಇದು ಕೇವಲ ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ ಬರೆದಿರುವಂಥದ್ದು. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಬೆಳವಣಿಗೆ ಕೇವಲ ಹಳೆಯ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಬೆಳವಣಿಗೆ ಹೊಸ ಒಡಂಬಡಿಕೆಯಲ್ಲಿಯೂ ಬೇಕಾಗಿರುವಂಥದ್ದು. ಈ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ನಾವು ಕ್ರಿಸ್ತನ ತಲೆಯ ತನಕ ಬೆಳಿಬೇಕು ಎಂಬುದಾಗಿ. ವಿ ಶುಡ್ ಗ್ರೋ ಡೇ ಬೈ ಡೇ, ನಾಟ್ ಓನ್ಲಿ ಆನ್ ಸಂಡೇಸ್. ಯಾವುದೋ ಒಂದು ಪ್ರತ್ಯೇಕವಾದ ದಿನಗಳಲ್ಲಿ ಮಾತ್ರವಲ್ಲ, ಪ್ರತಿದಿನ ನಾವು ಕ್ರಿಸ್ತನ ಸಂಗಡ ಬೆಳೆಯುವಂಥವರಾಗಿರಬೇಕು. ಪ್ರಿಯರೇ, ವಿ ಮಸ್ಟ್ ಗ್ರೋ, ನಾವು ಬೆಳೆಯಲೇಬೇಕು. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳುವಂಥದ್ದನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ. ಇಬ್ರಿಯ 5:12, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು. ಇಲ್ಲಿ ಸರ್ವಶಕ್ತನಾದ ದೇವರ ಪವಿತ್ರ ಆತ್ಮನು ಗ್ರಂಥಕರ್ತರ ಮೂಲಕವಾಗಿ ಸಭೆಗಳಿಗೆ ಕೊಡುವಂತಹ ಉಪದೇಶ ಅಥವಾ ಸಭೆಗಳಿಗೆ ಕೊಡುವಂತಹ ಸಂದೇಶ, ಕಾಲವನ್ನ ನೋಡಿದರೆ ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು. ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠವನ್ನ ತಿರುಗಿ ಕಲಿಸಿಕೊಡಬೇಕಾಗಿದೆ. ಅನೇಕ ಸಭೆಗಳಲ್ಲಿ ಹೊಸದಾಗಿ ದೇವರ ಸೇವೆಗೆ ಬಂದಿರುವಂತಹ ಸಭಾಪಾಲಕರನ್ನ ನೋಡಿ ಪ್ರಾಯವಿರುವಂಥ ವಿಶ್ವಾಸಿಗಳು ಹೇಳುವಂಥದ್ದು, ನಮಗೆ ಗೊತ್ತಿರುವಂಥದ್ದು. ಅವರ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಕಾಲವನ್ನು ನೋಡಿದರೆ ನೀವು ಬೋಧಕರಾಗಿರಬೇಕಾಗಿರುವಂಥದ್ದು, ಆದರೆ ನಿಮಗೆ
ದೈವೋಕ್ತಿಗಳ ಮೂಲ ಪಾಠವನ್ನ ಕಲಿಸಿಕೊಡಬೇಕಾಗಿದೆ. ವೇರ್ ಇಸ್ ಯುವರ್ ಗ್ರೋತ್? ನಿಮ್ಮ ಬೆಳವಣಿಗೆ ಎಲ್ಲಿದೆ? 1 ಕೊರಿಂಥ್ಯ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥ್ಯದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನಿಮಗೆ ಹಾಲು ಕುಡಿಸಿದೆನೋ, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ. ಯಾಕೆಂದರೆ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದೀರಿ. ಯಾರು ಶರೀರ ಭಾವಕ್ಕೆ ಅನುಗುಣವಾಗಿ ಜೀವಿಸುತ್ತಾರೋ, it is not important from how long you are in the part of the church. ಅನೇಕರು ಹೇಳ್ತಾರೆ, ನನ್ನ ಮಗನ ವಯಸ್ಸಿಲ್ಲ ಈ ಪಾಸ್ಟ್ರಿಗೆ, ನನಗೆ ಉಪದೇಶ ಮಾಡ್ತಾನೆ ಎಂಬುದಾಗಿ. ಶರೀರಾಧೀನ ಸ್ವಭಾವವನ್ನು ಅನುಸರಿಸುವಂಥವರು ಕ್ರಿಸ್ತನಲ್ಲಿ ಬೆಳವಣಿಗೆಯನ್ನ ಹೊಂದಿಕೊಳ್ಳಲಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥ್ಯದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. ನೀವು ನೆನೆಸಬಹುದು, ಅದು ಕೊರಿಂಥದವರಿಗೆ ತಾನೇ ಹೇಳಿರುವಂಥದ್ದು. ಬೆಂಗಳೂರಿನಲ್ಲಿರುವಂಥ ನಮಗೆ ಇದರಿಂದ ಏನು ಪ್ರಯೋಜನ ಎಂಬುದಾಗಿ. ಇದು ಕೇವಲ ಕೊರಿಂಥ್ಯದಲ್ಲಿರುವಂಥ ವಿಶ್ವಾಸಿಗಳಿಗೆ ಮಾತ್ರವಲ್ಲ, ಈ ಶಬ್ದವನ್ನು ಕೇಳುವಂಥ ಪ್ರತಿಯೊಬ್ಬರೊಟ್ಟಿಗೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು. ಶರೀರಾಧೀನ ಸ್ವಭಾವವನ್ನು ಅನುಸರಿಸುವಂಥವರು ಕ್ರಿಸ್ತನಲ್ಲಿ ಬೆಳವಣಿಗೆಯನ್ನು ಪಡೆದುಕೊಳ್ಳಲಿಲ್ಲ ಎಂಬುದಾಗಿ. ಏನು ಶರೀರಾಧೀನ ಸ್ವಭಾವ? ನಿಮ್ಮೊಳಗೆ ಹೊಟ್ಟೆ ಕಿಚ್ಚು, ಜಗಳ, ಮತ್ಸರ ಇವೆಲ್ಲವೂ ಶರೀರಾಧೀನ ಸ್ವಭಾವಕ್ಕೆ ಒಳಪಟ್ಟಿರುವಂಥದ್ದು. ಶರೀರಾಧೀನದ ಸ್ವಭಾವದ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ, ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಯಾರಲ್ಲಿ ಭೂ ಸಂಬಂಧವಾದ ಭಾವಗಳು ಇರ್ತಾವೆ ಅವರು ಕ್ರಿಸ್ತನಲ್ಲಿ ಬೆಳವಣಿಗೆಯನ್ನ ಪಡೆದುಕೊಂಡಿಲ್ಲ. ಸೊ ಈ ದಿನ ಈ ಆರಾಧನೆಯಲ್ಲಿ ನಮ್ಮ ನಂಬಿಕೆಯ ಆಳವನ್ನು ಒಮ್ಮೆ ಪರೀಕ್ಷಿಸುವಂಥದ್ದು ಸಮಂಜಸವಾಗಿದೆ. ನಂಬಿಕೆಯನ್ನು ಪರಿಶೋಧಿಸುವಂಥದ್ದು. ಎರಡು ಕೊರಿಂಥಿ 13ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಬಹಳ ಕಷ್ಟಪಟ್ಟು ಬಹಳ ವೇದನೆಯಿಂದ ಕೊರಿಂಥ್ಯದಲ್ಲಿರುವಂಥ ಸಭೆಯನ್ನು ಸ್ಥಾಪಿಸಿದಂತಹ ಪೌಲನು ತನ್ನ 2ನೇ ಪತ್ರಿಕೆಯ ಕೊನೆ ಅಧ್ಯಾಯದ ಕೊನೆ ಭಾಗದಲ್ಲಿ ಹೇಳುವಂಥ ಒಂದು ಮಾತು, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ಮುಂದಿನ ಭಾಗದಲ್ಲಿ ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮಗೆ ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಪ್ರಶ್ನೆ ಕೇಳ್ತಾ ಇದ್ದಾನೆ. ಪ್ರಿಯರೇ,
ಇಟ್ ಈಸ್ ಅ ಟೈಮ್. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಕೆಳಗೆ ಬಿದ್ದರೇನು ಮೀಸೆ ಮಣ್ಣಾಗಲಿಲ್ಲ ಎಂಬುದಾಗಿ. ಹೌ ಲಾಂಗ್ ವಿ ಹೈಡ್ ಅವರ್ ಸೆಲ್ಫ್. ಒಂದು ಕೊರಿಂಥಿ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ತಕ್ಕೊಂಡು ಕುಡಿಯಲಿ. ಸೆಲ್ಫ್ ಎಕ್ಸಾಮಿನ್, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂಥದ್ದು. ಓದುವಂಥ ಮಕ್ಕಳು ಅಂತಿಮ ಪರೀಕ್ಷೆಯನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿ ತಮಗೆ ತಾವೇ ಪರೀಕ್ಷೆಯನ್ನು ಹಾಕ್ಕೊಳ್ತಾರೆ. ಬುದ್ಧಿವಂತರು ಮಾಡ್ತಾರೆ, ಎಲ್ಲರೂ ಮಾಡಲ್ಲ. ಅಂದರೆ ಒಂದು ಸಬ್ಜೆಕ್ಟಿಂದ 5-6 ಲೆಸನ್ ಇದ್ದರೆ 5-6 ಲೆಸನಲ್ಲಿ ಕೆಲವು ಪ್ರಶ್ನೆಗಳನ್ನು ಒಂದು ಪೇಪರಲ್ಲಿ ಬರೆದುಬಿಟ್ಟು ನೋಟ್ಬುಕ್ಕೆಲ್ಲ ಪಕ್ಕದಲ್ಲಿ ದೂರ ಇಟ್ಬಿಟ್ಟು ದೇ ವಿಲ್ ರೈಟ್ ಓನ್ ಎಕ್ಸಾಮ್. ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದೆ. ದ ರೀಸನ್ ಟು ಹ್ಯಾವ್ ಎ ಕಾನ್ಫಿಡೆನ್ಸ್, ಪರೀಕ್ಷೆಯನ್ನು ಬರೆಯುವುದಕ್ಕೆ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುವುದಕ್ಕೆ ಮಾಡ್ತಾರೆ. ಸೊ ನಮ್ಮಲ್ಲಿ ಅನೇಕರು ಪ್ರತ್ಯೇಕವಾಗಿ SLC ಈಗ ಗೊತ್ತಿಲ್ಲ, SLC ಕಾಲದಲ್ಲಿ ನಾವು ಮಾಡ್ತಾ ಇದ್ವಿ. 4 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಏನು ಮಾಡ್ತಾ ಇದ್ವಿ? ಸೊ ವಿ ಯೂಸ್ ಟು ರೈಟ್. ಸೊ ವಿ ಆರ್ ಪ್ರಿಪೇರಿಂಗ್ ಅವರ್ ಸೆಲ್ಫ್. ಕೇವಲ ಪ್ರಶ್ನೆಗಳನ್ನು ಉತ್ತರಗಳನ್ನು ಬಾಯ್ಪಾಠ ಮಾಡಿದ ಸಾಲದು. ಬಿಫೋರ್ ಗೋಯಿಂಗ್ ಟು ಎಂಟ್ರಿಂಗ್ ಟು ದ ಫೈನಲ್ ಎಕ್ಸಾಮ್, ಕೊನೆಯ ಪರೀಕ್ಷೆಯನ್ನು ಬರೆಯೋದಕ್ಕಿಂತ ಮುಂಚಿತವಾಗಿ ಮನೆಗಳಲ್ಲಿ ವಿ ಯೂಸ್ ಟು ಡೂ ದ್ಯಾಟ್. ಕೊರಿಂಥ್ಯ ಪತ್ರಿಕೆಯಲ್ಲಿ ಕರ್ತನ ಭೋಜನದ ಕುರಿತಾಗಿ ಹೇಳುವಾಗ ಪೌಲನು ಹೇಳ್ತಾ ಇದ್ದಾನೆ, ಪ್ರತಿ ಮನುಷ್ಯನು, ಅಂದರೆ ಕರ್ತನ ಭೋಜನದ ಪಾತ್ರೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ಪ್ರತಿ ಬಾರಿ, ನಾಟ್ ಓನ್ಲಿ ಒನ್ ಟೈಮ್, ಪ್ರತಿ ಬಾರಿ ತನ್ನನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆ ವಾಕ್ಯದ ಮೇಲ್ಭಾಗದಲ್ಲಿ 27ನೇ ವಾಕ್ಯದಲ್ಲಿ ಓದಿ ನೋಡಿ, ಯಾಕೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಬರೆದಿದೆ. ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಕರ್ತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಇವತ್ತು ನಮ್ಮ ಕ್ರೈಸ್ತ ಗೋಳಕ್ಕೆ ಬಂದಂಥ ಒಂದು ದೊಡ್ಡ ಸೋಲು, ಕೆಲವು ವಾಕ್ಯಗಳನ್ನು ಕೇವಲ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಓದುತ್ತೇವೆ. ಒಂದು ಕೊರಿಂಥಿ 11ನೇ ಅಧ್ಯಾಯ ಕೇವಲ ಕರ್ತನ ಭೋಜನ ಸಂಸ್ಕಾರದಲ್ಲಿ ಮಾತ್ರ ಓದುವಂಥದ್ದು. ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಸೆಲ್ಫ್. ನಮ್ಮ ನಂಬಿಕೆಯನ್ನು ಪರಿಶೋಧಿಸಿರಿ. ವೇರ್ ವಿ ಆರ್. ವೈದ್ಯ ಲೋಕ ಹೇಳುವಂಥದ್ದು 40 ವರ್ಷ ಮೇಲ್ಪಟ್ಟ ಹೆಂಗಸರು, 35 ವರ್ಷ ಮೇಲ್ಪಟ್ಟ ಗಂಡಸರು ಪ್ರತಿ ವರ್ಷ ತಮ್ಮ ಆರೋಗ್ಯವನ್ನು ಪೂರ್ಣವಾಗಿ ತಪಾಸಣೆ ಮಾಡಿಸ್ಕೊಳ್ಬೇಕು. ವೈದ್ಯ ಲೋಕ ಹೇಳ್ತಾ ಇದೆ, ಪ್ರತಿ ಮನುಷ್ಯ 40 ವರ್ಷ ಮೇಲ್ಪಟ್ಟ ಹೆಂಗಸು, 35 ವರ್ಷ ಮೇಲ್ಪಟ್ಟ ಗಂಡಸು ಪ್ರತಿ ವರ್ಷ ತನ್ನ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ಈ ರೀತಿ ತಪಾಸಣೆ ಮಾಡಿಸ್ಕೊಂಡ್ರೆ ಬರುವಂತಹ ಕಾಯಿಲೆಯಿಂದ ಅವರನ್ನು ಕಾಪಾಡ್ಬೋದು ಎಂಬುದಾಗಿ ವೈದ್ಯ ಲೋಕ ಹೇಳ್ತಾ ಇದೆ.
ಇನ್ನೊಂದು ಸರ್ವೆ ಹೇಳುವಂಥದ್ದು, ಸೊ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಪ್ರೆಷರು, ಶುಗರು, ಕೊಲೆಸ್ಟ್ರಾಲ್, PSC ಇದ್ದರೆ, PSC ಪರೀಕ್ಷೆ ಅಂತಾರೆ, PSC ಪ್ರೆಷರ್, ಶುಗರ್, ಕೊಲೆಸ್ಟ್ರಾಲ್. ನಾವು ಪ್ರತಿಯೊಬ್ಬರು ಈ ಪರೀಕ್ಷೆನ ಬರಿತಾ ಇದ್ದೇವೆ. ಸೊ ಈ ರೀತಿ ಇದ್ರೆ 25 ವರ್ಷದಿಂದಲೇ ನೀವು ಮಾಡಬೇಕು ಅಂತ ಎಂಬುದಾಗಿ. ಆದರೆ ಆತ್ಮಿಕ ಲೋಕ ಹೇಳುವಂಥದ್ದು ಪ್ರತಿ ನಿಮಿಷ, ಪ್ರತಿ ಕ್ಷಣ ನಮ್ಮನ್ನು ನಾವು ದೇವರ ವಾಕ್ಯದ ಮೂಲಕ ತಪಾಸಣೆ ಮಾಡಿಸಿಕೊಳ್ಳಬೇಕು. ಪ್ರತಿ ವರ್ಷ ಅಲ್ಲ. ನಮ್ಮ ಸಭೆಗಳಲ್ಲಿ ತಿಂಗಳ ಪ್ರಥಮ ಭಾನುವಾರ ಕರ್ತನ ಮೇಜೆ ಇರ್ತದೆ. ಆ ಕರ್ತನ ಮೇಜೆಯ ಸಮಯ, ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಸೇವಕರು, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಆ ಸಂದರ್ಭದಲ್ಲಿ ಅಲ್ಲ, ಪ್ರತಿ ನಿಮಿಷ, ಪ್ರತಿ ಕ್ಷಣ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ನಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ತಾ ಇದ್ದೇವ. ನಮ್ಮ ವಿಷಯ ರೀಡಿಸ್ಕವರಿಂಗ್ ಅವರ್ ಫೇತ್. ಸೊ ಇಂದು ನಾವು ಧ್ಯಾನ ಮಾಡುವಂಥದ್ದು ನಮ್ಮ ನಂಬಿಕೆಯನ್ನು ನಾವು ಪರಿಶೋಧಿಸುವಂಥದ್ದು. ನಮ್ಮ ಕ್ರೈಸ್ತ ಜೀವಿತ ಅಡಕವಾಗಿರುವಂಥದ್ದೇ ನಮ್ಮ ನಂಬಿಕೆಯ ಮೇಲೆ. ಇವತ್ತು ನಂಬಿಕೆ ಎಂದರೆ ಕ್ರೈಸ್ತರಲ್ಲಿ ಇರುವಂತಹ ಒಂದು ತಪ್ಪಾದ ಗ್ರಹಿಕೆ. ಯಾವುದೋ ಒಂದು ಭೌತಿಕವಾದ ಬಿಡುಗಡೆಗಾಗಿ ಅಥವಾ ಆಶೀರ್ವಾದಕ್ಕಾಗಿ ಕ್ರೈಸ್ತರಾದ ನಾವು ಉಪಯೋಗಿಸುವ ಒಂದು ಪದ ನಂಬಿಕೆ. ವಾಟ್ ಈಸ್ ಫೇತ್? ನಂಬಿಕೆ ಅಂದರೆ ಏನು? ಯಾವುದೋ ಒಂದು ರೋಗ ಸೌಖ್ಯಕ್ಕೋಸ್ಕರವಾಗಿಯೋ ಯಾವುದೋ ಒಂದು ಭೌತಿಕ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಉಪಯೋಗಿಸುವ ಪದವಲ್ಲ ನಂಬಿಕೆ. ಅದಲ್ಲ ಕ್ರೈಸ್ತ ನಂಬಿಕೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು. ನನ್ನ ಒಂದು ಪ್ರಶ್ನೆ, ನಾವು ಏನನ್ನ ನಿರೀಕ್ಷಿಸುತ್ತಿದ್ದೇವೆ? ಎರಡು ಪದಗಳನ್ನು ಈ ವಾಕ್ಯದಲ್ಲಿ ನೀವು ಗಮನವಿಟ್ಟು ನೋಡಬೇಕು. ಒಂದು, ನಿರೀಕ್ಷಿಸುವಗಳ ವಿಷಯ. ಎರಡು, ಕಣ್ಣಿಗೆ ಕಾಣದವುಗಳನ್ನು. ಅನೇಕರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಫ್ ಯು ಬಿಲೀವ್ ಯು ಕ್ಯಾನ್ ಸಿ ದ ಮಿರಾಕಲ್. ನೀನು ನಂಬೋದ್ರೆ ಏನು? ಇಫ್ ಯು ಬಿಲೀವ್ ಯು ವಿಲ್ ರಿಸೀವ್ ವಾಟ್? ಕಣ್ಣಿಗೆ ಕಾಣದೇ ಇರುವಂಥ ವಿಷಯ ಯಾವುದನ್ನು ನಾವು ನಂಬ್ತೇವೆ? ಇದುವರೆಗೂ ಲೋಕದಲ್ಲಿ ತಯಾರಿಸದೇ ಇರುವಂಥ ಒಂದು ವಾಹನವನ್ನು ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು. rediscovering our faith. What is that? ಏನನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ ಪ್ರಿಯ ದೇವ ಜನರೇ? ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತು ಯಾವುದು? ರೋಮ ಪತ್ರಿಕೆ 8ನೇ ಅಧ್ಯಾಯ 24ನೇ ವಾಕ್ಯ. ರೋಮ 8:24. ನಾವು ರಕ್ಷಣೆಯನ್ನ ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ.
ನಾವು ರಕ್ಷಣೆಯನ್ನ ಹೊಂದಿದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಏನನ್ನ ಎದುರು ನೋಡ್ತಾ ಇದ್ದೇವೆ? ಮಾರುತಿ 800, ಬೆನ್ಸ್ ಕಾರ, 10 ಎಕರೆ ಜಾಗನ, ಇವೆಲ್ಲವೂ ಕಣ್ಣಿಗೆ ಕಾಣುವಂಥದ್ದೇ. ಆದರೆ ಇಲ್ಲಿ ಬರೆದಿರುವಂಥದ್ದು ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ಎದುರು ನೋಡ್ತಾ ಇದ್ದೇವೆ ಎಂಬುದಾಗಿ. ವಾಟ್ ಇಸ್ ದಟ್? ಅದೇನಾಗಿದೆ? ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಪೌಲನು. ಆದರೆ ಕಾಣದಿರುವುದನ್ನ ನಾವು ಎದುರು ನೋಡುವವರಾಗಿದ್ದೇವೆ. ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದೇವೆ. 2 ಕೊರಿಂಥಿ 4ನೇ ಅಧ್ಯಾಯ 18ನೇ ವಾಕ್ಯ, 2 ಕೊರಿಂಥಿ 4:18. ನಾವು ಕಾಣುವಂಥದನ್ನ ಲಕ್ಷಿಸದೆ ಕಾಣದಿರುವಂಥದನ್ನ ಲಕ್ಷಿಸುವವರಾಗಿದ್ದೇವೆ. ಪ್ರಿಯ ದೇವ ಜನರೇ, ಯಾವುದೋ ವಾಕ್ಯವನ್ನ ಯಾವುದೋ ಕಣ್ಣು ಮುಚ್ಚಿ ಏನನ್ನು ಹೇಳೋದಲ್ಲ. ವಾಕ್ಯವನ್ನ ವಾಕ್ಯಾನುಸಾರವಾಗಿ ನಾವು ಅದನ್ನು ನೋಡುವಂಥವರಾಗಿರಬೇಕು. ನಾವು ಕಾಣುವಂಥದನ್ನ ಲಕ್ಷಿಸದೆ ಕಾಣದಿರುವಂಥದನ್ನ ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವು ಇರುವುದು. ಯಾವುದಪ್ಪ ಅದು ಕಾಣದೇ ಇರುವಂಥದ್ದು, ಸದಾ ಕಾಲ ಇರುವಂಥದ್ದು? ಯಾವುದು? ನಮ್ಮ ವಾಹನ ಸದಾಕಾಲ ಇರ್ತದ? ಭೌತಿಕವಾದಂಥ ಯಾವುದೇ ಆಶೀರ್ವಾದಗಳು ಸದಾಕಾಲ ಇರ್ತದ? ಮತ್ತೆ ಯಾವುದನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ? ವಾಟ್ ಈಸ್ ಅವರ್ ಹೋಪ್? ಯೋಹಾನ 14ನೇ ಅಧ್ಯಾಯ 1-4 ವಾಕ್ಯದಲ್ಲಿ ನಾವು ಸಾಧಾರಣವಾಗಿ ಓದುವಂಥ ದೇವರ ವಾಕ್ಯ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ. ನೋಡಿ, ಅಲ್ಲಿ ಹೇಳುತ್ತಿದ್ದೇನೋ, ಗಮನ ಬಿಟ್ಟು ನೋಡ್ರಿ, ಓದ್ರಿ. ಹೇಳುತ್ತಿದ್ದೇನೋ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಒಂದು ಥೆಸಲೋನಿಕ 4ನೇ ಅಧ್ಯಾಯ ಅದರ 15-18 ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಥೆಸಲೋನಿಕದಲ್ಲಿರುವಂಥ ವಿಶ್ವಾಸಿಗಳಿಗೆ ಬರೆಯುವಂಥದ್ದು, ನಾನು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಈ ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು.
ಪ್ರಿಯರೇ, ಕಾಣುವಂಥದ್ದು ಸ್ವಲ್ಪ ಕಾಲ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುವುದು. ನಮ್ಮೆಲ್ಲರ ನಿರೀಕ್ಷೆ, ನಮ್ಮೆಲ್ಲರ ಭರವಸೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣ. ಪ್ರಿಯರೇ, ಲೆಟ್ ಅಸ್ ರೀ-ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ಮರುಪರೀಕ್ಷಿಸಿಕೊಳ್ಳೋಣ. ನಮ್ಮ ನಂಬಿಕೆಯನ್ನು ಮರುಪರಿಶೋಧಿಸುವ. ಇಂದು ನಾವು ಯಾವ ಸ್ಥಾನದಲ್ಲಿ ನಿಂತಿದ್ದೇವೆ? ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು 10 ಕನ್ನಿಕೆಯರ ಕುರಿತಾಗಿ ನಾವು ಓದ್ತೇವೆ. 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವರು. 5 ಜನ ಬುದ್ಧಿವಂತರು ಕರ್ತನ ಬರೋಣಕ್ಕೆ ತಮ್ಮನ್ನೇ ಸಿದ್ಧಪಡಿಸಿಕೊಂಡಿದ್ರು. 5 ನೆನೆಸಬೇಡಿ, 5 ಜನ ಕ್ರೈಸ್ತರು, 5 ಜನ ಅಕ್ರೈಸ್ತರು ಎಂಬುದಾಗಿ. 10 ಜನ ದೇವರ ಮಕ್ಕಳೇ, ಆದರೆ 5 ಜನ ತಮ್ಮನ್ನ ಪರಿಪೂರ್ಣವಾಗಿ ಸಿದ್ಧಪಡಿಸಿಕೊಂಡಿದ್ದರು. 5 ಜನ ಕಾಟಾಚಾರಕ್ಕೆ ನಿಂತಿದ್ರು. ಸೊ ದಿಸ್ ಇಸ್ ಅ ಟೈಮ್ ಟು ರೀಡಿಸ್ಕವರ್ ಅವರ್ ಫೇತ್. ನಮ್ಮ ನಂಬಿಕೆಯನ್ನ, ನಮ್ಮ ಕ್ರಿಸ್ತ ನಂಬಿಕೆಯನ್ನ ಪುನಃ ಪರಿಶೋಧಿಸುವಂತ ಸಮಯ ಇದು. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅನೇಕ ವಾಕ್ಯಗಳನ್ನು ನಾವು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಓದ್ತೇವೆ. 1 ಕೊರಿಂಥಿ 11ನೇ ಅಧ್ಯಾಯ ಕರ್ತನ ಭೋಜನದ ಸಂದರ್ಭದಲ್ಲಿ ಮಾತ್ರ. ಅದಾದ್ಮೇಲೆ ಓದಂಗಿಲ್ಲ. ಅದರಲ್ಲಿರುವ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. 1 ಥೆಸಲೋನಿಕ ಮಶಾಣದಲ್ಲಿ ಮಾತ್ರ ಓದೋದಿದು. ಗುಂಡಿಯಲ್ಲಿ ಇಳಿಸ್ಬೇಕಾದ್ರೆ ಹೇಳ್ತಾರೆ, ಅಲ್ಲಿ ಬಂದಿರೋರು ಅಳಕ ಬಂದಿರ್ತಾರೆ, ಇದು ಕೇಳಕ ಬರ್ತಾರೆ. ದುಃಖದಲ್ಲಿ, ನಿರಾಶೆಯಲ್ಲಿ, ವೇದನೆಯಲ್ಲಿ ಇರುವಂತ ವ್ಯಕ್ತಿಯ ಬಳಿಗೆ ಈ ವಾಕ್ಯ ಓದ್ತಾರೆ. ಭಾನುವಾರದ ದಿನಗಳಲ್ಲಿ ಇದನ್ನ ಹೇಳೋದಿಲ್ಲ. ಅದಕ್ಕೂ ಕಾರಣ ಇದೆ. ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ, ಇಫ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯವು ಗೊತ್ತಾದ ಸತ್ಯವು ನಿಮ್ಮನ್ನು ಸ್ವತಂತ್ರಪಡಿಸಿದ. ಸತ್ಯ ಗೊತ್ತಾಗಬಾರದು. ಲೆಟ್ ಅಸ್ ರೀಡಿಸ್ಕವರ್ ಅವರ್ ಫೇತ್. ನಮ್ಮ ನಂಬಿಕೆಯನ್ನು ನಾವು ಪುನಃ ಪರಿಶೋಧಿಸೋಣ. ವೇರ್ ವಿ ಆರ್. ಕ್ರಿಸ್ತ ನಂಬಿಕೆಯಲ್ಲಿ ನಾವು ಎಲ್ಲಿದ್ದೇವೆ? ಮಲಯಾಳದಲ್ಲಿ ಒಂದು ಗಾದೆ ಹೇಳ್ತಾರೆ, ಬಿತ್ತಿದಾಗಲೂ ಒಂದು ಪುಟ್ಟಿ, ಕೊಯ್ಯುವಾಗಲೂ ಒಂದೇ ಪುಟ್ಟಿ. ಯಾರಿಗೆ ಪ್ರಯೋಜನ? ಯಾರಿಗೆ ಪ್ರಯೋಜನ? ಬಿತ್ತಿದ್ದು ಒಂದು ಪುಟ್ಟಿ, ಕೊಯ್ದಿದ್ದು ಸಹ ಒಂದೇ ಒಂದು ಪುಟ್ಟಿ. ವ್ಯರ್ಥ, ಸಕಲವು ವ್ಯರ್ಥ. ಪ್ರಿಯ ದೇವಜನರೇ, ರೋಮ ಪತ್ರಿಕೆಯಲ್ಲಿ ನಾವು ಓದಿದ ರೀತಿಯಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದಿದ ರೀತಿಯಲ್ಲಿ ಕಾಲವನ್ನು ನೋಡಿದರೆ ನಾವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ still we are drinking milk. ಈ ವಾಕ್ಯ ನೋಡಿನೇ ಅನ್ಸುತ್ತೆ ನಾವು ಪ್ರತಿದಿನ ಮಕ್ಕಳು ಎಲ್ರಿಗೂ ಮಲಗಬೇಕಾದ್ರೆ ಒಂದು ಲೋಟ ಹಾಲು ಕುಡಿಯೋದು ನಾವು. ವೇರ್ ವಿ ಆರ್, ನಾವೆಲ್ಲಿದ್ದೇವೆ? ನಾವು ಬೆಳೀತಾ ಇದ್ದೇವ? ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್.
ಒಂದು ಶರಣವನ್ನು ಹಾಡಿ ನಾವು ನಮ್ಮ ಪ್ರಾರ್ಥನೆಯನ್ನು ಮುಗಿಸೋಣ. ದೇವರ ತುತ್ತೂರಿ ಧ್ವನಿಯಾಗುವುದಿನ್ನು ಶೀಘ್ರವೇ, ಜೀವರಾಜನನ್ನು ಎದು ನೋಡುವೆ. ಸಾವ ಜಯಿಸಿ ಜೀವ ತಂದ ಜೀವಕಾಂತನಲ್ಲವೇ, ಮೇಘವಾಗ ನದಿ ವೈವನಲ್ಲವೇ. ಅಂತರಿಕ್ಷದಲ್ಲಿ ನಾನು, ಅಂತರಿಕ್ಷದಲ್ಲಿ ನಾನು, ಅಂತರಿಕ್ಷದಲ್ಲಿ ನಾನು ಪ್ರೇಮರಾಜನನ್ನು ಸಂಧಿಸುವೆನು. ಚಿಕ್ಕ ಮಂದೆ ಬಾಯ ಬೇಡ, ನಾನು ಶೀಘ್ರ ಬರುವೆನು. ತಕ್ಕದಾದ ಕ್ರಿಯೆಯನ್ನು ತೋರಿಸು, ಪಕ್ಕನಪ್ಪತ್ಕಾಲ ನಿಂಗೆ ಬಾರದಂತೆ ಕಾದುಕೋ. ಚಿಕ್ಕ ಸೇನೆ ಶ್ರೇರಿ ಶ್ರಾಮೆ ತಾಳಿಕೋ. ಅಂತರಿಕ್ಷದಲ್ಲಿ ನಾನು, ಅಂತರಿಕ್ಷದಲ್ಲಿ, ಅಂತರಿಕ್ಷದಲ್ಲಿ ನಾನು ಪ್ರೇಮರಾಜನನ್ನು ಸಂಧಿಸುವೆನು. ಕೊನೆದು, ಮರಣದವರೆ ನೀನು ನಂಬಿಗಸ್ತನಾಗಿರು, ಜೀವ ಕಿರೀಟವ ನೀನು ಹೊಂದುವೆ. ಮಾಯ ಲೋಕವನ್ನು ನಾನು ಜಯಿಸಿದಂತೆ ಜಯಿಸುವೆ, ನಾನು ಹೀರುವಲ್ಲಿ ನೀನು ಹೀರುವೆ. ಮತ್ತೊಂದಾವರ್ತಿ, ಮರಣದವರೆ ನೀನು ನಂಬಿಗಸ್ತನಾಗಿರು, ಜೀವ ಕಿರೀಟವ ನೀನು ಹೊಂದುವೆ. ಮಾಯ ಲೋಕವನ್ನು ನಾನು ಜಯಿಸಿದಂತೆ ಜಯಿಸುವೆ, ನಾನು ಇರುವಲ್ಲಿ ನೀನು ಇರುವೆ. ಅಂತರಿಕ್ಷದಲ್ಲಿ ನಾನು, ಅಂತರಿಕ್ಷದಲ್ಲಿ ನಾನು, ಅಂತರಿಕ್ಷದಲ್ಲಿ ನಾನು ಪ್ರೇಮರಾಜನನ್ನು ಸಂಧಿಸುವೆನು. When the roll is called up yonder, 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 I be there. ಮರಣದವರೆಗೆ ನೀನು ನಂಬಿಗಸ್ತನಾಗಿರು, ಜೀವ ಕಿರೀಟವ ನೀನು ಹೊಂದುವಿ. ಮಾಯ ಲೋಕವನ್ನ ನಾನು ಜಯಿಸಿದಂತೆ ಜಯಿಸುವಿ, ನಾನು ಇರುವಲ್ಲಿ ನೀನು ಇರುವೆ. ಪ್ರಿಯ ದೇವಜನರೇ, ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ನಾವು ಕರ್ತನ ಸಂಗಡ ಯುಗ ಯುಗಾಂತ್ಯ ಇರುವಂಥದ್ದಾಗಿದೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ. ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವಂಥದ್ದಾಗಿದೆ. ಕಣ್ಣಿಗೆ ಕಾಣದೇ ಇರುವಂಥ ಆ ಪರಲೋಕಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನು ನಾವು ಪುನಃ ಪ್ರತಿಷ್ಠೆಪಡಿಸಿಕೊಳ್ಳೋಣ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವಪ್ಪ. ನಿನ್ನ ವಾಕ್ಯದ ಆಳವನ್ನು, ನಿನ್ನ ವಾಕ್ಯದ ಗೂಢಾರ್ಥವನ್ನು ಮತ್ತೊಂದು ಆವರ್ತಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಿರುವಂತಹ, ನಿನ್ನ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬರನ್ನು ಮತ್ತೊಂದು ಆವರ್ತಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೇವರೇ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದೇವರ ಆತ್ಮನು ಹೇಳುವಂಥದ್ದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಹೌದು ಕರ್ತನೇ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದೋಪಾದಿಯಲ್ಲಿ ಅವರ ಜೀವಿತ ಫಲಭರಿತವಾಗುವಂತೆ ನೀನು ಮಾರ್ಪಡಿಸು. ನಮ್ಮನ್ನು ಕುಟುಂಬವಾಗಿ ನಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ,
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.